ಬಿಸಿಲ ತಾಂಡವಕ್ಕೆ ಪೊಲೀಸ್ ಶ್ವಾನಗಳು ವಿಲವಿಲ ಅಂತ ಒದ್ದಾಡ್ತಾ ಇವೆ. ಪ್ರಾಣಿಗಳಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ರಾಯಚೂರಿನಲ್ಲಿ ಪೊಲೀಸ್ ಶ್ವಾನಗಳ ಮೇಲೆ ನಿಗಾ ವಹಿಸಲಾಗ್ತಿದೆ. ಶ್ವಾನಗಳಿಗೆ ಏರ್ ಕೂಲರ್, ಫ್ಯಾನ್ ಗಾಳಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೊಸರು, ಮಜ್ಜಿಗೆ, ಎಳನೀರನ್ನ ಕೊಡ್ತಿದ್ದಾರೆ ಸಿಬ್ಬಂದಿಗಳು. ಪುಟ್ಟ ಮಕ್ಕಳಂತೆ ಆರೈಕೆಯನ್ನ ಮಾಡ್ತಿದೆ ಡಿಆರ್ ಸಿಬ್ಬಂದಿಗಳು. ಆರೋಗ್ಯದಲ್ಲಿ ಏರುಪೇರಾಗದಂತೆ ವಿಶೇಷವಾಗಿ ನಿಗಾ ವಹಿಸಲಾಗ್ತಾ ಇದೆ. ಶ್ವಾನಗಳಿರುವಂತಹ ಕೋಣೆಗೆ ಕ್ಷಣ ಕ್ಷಣವೂ ತಪಾಸಣೆಯನ್ನು ನಡೆಸಲಾಗ್ತಾ ಇದ್ದು ಹೆಚ್ಚಿನ ನಿಗಾ ವಹಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮೇಶ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಪೊಲೀಸ್ ಶ್ವಾನಗಳಿಗೆ ರಾಯಚೂರಿನಲ್ಲಿ ಏರ್ ಕೂಲರ್ನ ಬಳಕೆ ಮಾಡಲಾಗ್ತಿರುವಂಥದ್ದು. ರಾಯಚೂರಿನಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ವಿಶೇಷವಾಗಿರುವಂತಹ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಈ ರೀತಿಯ ಒಂದು ಏರ್ ಕೂಲರ್ನ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಪ್ರತಿಯೊಂದು ಶ್ವಾನಗಳಿಗೂ ಕೂಡ ಇಲ್ಲಿನ ಒಂದು ತಾಪಮಾನದಿಂದ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಈ ಕಾರಣಕ್ಕಾಗಿ ಏರ್ ಕೂಲರ್ ಮೂಲಕ ಶ್ವಾನಗಳಿಗೆ ತಂಪಾಗಿಡ್ಲಿಕ್ಕೆ ಒಂದು ಯಾವೆಲ್ಲ ವ್ಯವಸ್ಥೆ ಬೇಕು ಪ್ರತಿಯೊಂದನ್ನು ಕೂಡ ಸದ್ಯ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ತಾವು ದೃಶ್ಯದಲ್ಲಿ ನೋಡ್ಬೋದು. ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಶ್ವಾನಗಳ ಆರೈಕೆ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಈಗಾಗಲೇ ಏರ್ ಕೂಲರ್ನ ಕೂಡ ಸದ್ಯ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಇಡೀ ಶ್ವಾನ ದಳದ ಒಂದು ಸಿಬ್ಬಂದಿ ಏನಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ತಾಪಮಾನ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಪ್ರತಿಯೊಂದು ಶ್ವಾನಕ್ಕೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಹೆಚ್ಚಿರುವಂಥ ಕಾರಣಕ್ಕಾಗಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಸದ್ಯ ಮಾಡ್ಕೊಳ್ಳಾಗಿರುವಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ರಾಯಚೂರು SP ಅರುಣಾಂಶು ಗಿರಿ ಅವರು ಇದ್ದಾರೆ. ಅವ್ರು ಮಾತಾಡ್ತೀನಿ ಸರ್. ಹೇಳಿ, ಈ ಬೇಸಿಗೆ ತಾಪಮಾನ ರಾಯಚೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಶ್ವಾನಗಳಿಗೆ ಸಾಕಷ್ಟು ರೀತಿಯಲ್ಲಿ ಒಂದು ಏನು ತಂಪಾಗಿರಲಿಕ್ಕೆ ಯಾವೆಲ್ಲ ವಾತಾವರಣ ಬೇಕು ಆ ರೀತಿ ವಾತಾವರಣ ಕ್ರಿಯೇಟ್ ಮಾಡಿದ್ದೀರಿ ಸರ್. ಯಾವ ರೀತಿ ಈ ಒಂದು ಪ್ರೊಸೆಸ್ ಆಯಿತು? ಟೋಟಲ್ ರಾಯಚೂರಲ್ಲಿ 5 ಡಾಗ್ಸ್ ಇದೆ, 2 ಲ್ಯಾಬ್ರಡಾರು, 3 ಡಾಬರ್ಮ್ಯಾನ್. ಆ್ಯಕ್ಚುಲಿ ರಾಯಚೂರಲ್ಲಿ ಇವಾಗ ಪ್ರೆಸೆಂಟ್ ಟೆಂಪ್ರೇಚರ್ 45 ಡಿಗ್ರೀಸ್ ತನಕ ಹೋಗಿದೆ. ಸೊ ನಾವು ಎಲ್ಲ 5 ಡಾಗ್ಗಳಿಗೆ 5 ಏರ್ ಕೂಲರನ್ನು ವ್ಯವಸ್ಥೆ ಮಾಡಿದ್ದೇವೆ. ಇದಲ್ಲದೆ ನಾವು ಎವ್ರಿ ಡೇ ಅವರಿಗೆ ಎಳ್ನೀರು ಮತ್ತು ಫ್ರೆಶ್ ಕುಡಿಯುವ ನೀರು, ಕೋಲ್ಡ್ ವಾಟರ್, ಆಮೇಲೆ ಮೊಸರು, ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ದೀವಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಬಾತ್ ಕೂಡ ನಾವು ಮಾಡ್ತಾಯಿದ್ದೀವಿ. ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಕೆಲವು ಸಲ ಡಾಗ್ಸ್ ದೇ ಗೆಟ್ ಟಯರ್ಡ್. ಸೊ ಅದಕ್ಕೆ ಟೆಂಪರೇಚರ್ ರೆಗ್ಯುಲೇಟ್ ಇಟ್ಟರೆ ಅವರು ದೇ ವಿಲ್ ಡೂ ಮೋರ್ ಕ್ರೈಮ್ ಡಿಟೆಕ್ಷನ್ ಆಲ್ಸೋ ಬೆಟರ್. ಸೊ ಅದಕ್ಕೆ ನಾವು ಎಲ್ಲ ಫೆಸಿಲಿಟೀಸ್ ಡಾಗ್ಸ್ಗೆ ಕೊಡ್ತಾಯಿದ್ದೀವಿ. ಸರ್, ಇನ್ನೊಂದು ವಿಚಾರ, ಪ್ರತಿಯೊಂದು ಶ್ವಾನಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗೋ ಅಂಥ ಲಕ್ಷಣಗಳಿರ್ತವೆ, ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತೀವಿ? ಎವ್ರಿ ಡಾಗ್ ಈಸ್ ಬೀಯಿಂಗ್ ಸೆಂಟ್ ಟು ವೆಟರ್ನರಿ ಡಾಕ್ಟರ್. ಎವ್ರಿ ಮಂತ್ ಚೆಕಿಂಗ್ ಆಗ್ತಾ ಇದೆ. ಆ್ಯಂಡ್ 3 ಮಂತ್ಸ್ಗೆ ಒಂದ್ಸಲ ವ್ಯಾಕ್ಸಿನೇಷನ್ ಕೂಡ ಕೊಡಿಸ್ತಾ ಇದ್ದೀವಿ. ಯಾವುದೇ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ವೆಟರ್ನರಿ ಡಾಕ್ಟರ್ ಕೂಡ ಬರ್ತಾ ಇದ್ದಾರೆ. ಈಗ ಏರ್ ಕೂಲರ್ನ ಹಾಕಿರುವಂಥ ಸರ್, ಯಾವ ರೀತಿ ಶ್ವಾನಗಳಿಗೆ ಒಂದು ತಂಪಾಗಿರುವಂಥ ವಾತಾವರಣ ಇದು ಸೃಷ್ಟಿ ಮಾಡುತ್ತೆ? ಮೇನ್ ಆಚೆ ಟೆಂಪರೇಚರ್ 45 ಡಿಗ್ರೀಸ್ ತನಕ ಇದೆ. ಬಟ್ ನಾವು ಇದಕ್ಕೆ ಬೋರ್ವೆಲ್ ವಾಟರ್ ಕೂಡ ಹಾಕಿಬಿಟ್ಟು ಕೋಲ್ಡ್ ಮಾಡ್ತಾ ಇದ್ದೀವಿ. ಒಳಗಡೆ ಟೆಂಪರೇಚರ್ 32-33 ಡಿಗ್ರೀಸ್ ತನಕ, 32-33 ಡಿಗ್ರೀಸ್ ತನಕ ಬರ್ತಾ ಇದೆ. ಸೊ ಅದು ಇವ್ರಿಗೆ ರೆಗ್ಯುಲೇಟ್ ಆಗುತ್ತೆ. ಪ್ಲಸ್ ಈ ಡಾಗ್ಸು ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು, ಸೊ ದೇ ಆರ್ ಅಕಸ್ಟಮ್ ಟು ದಿಸ್ ಟೆಂಪರೇಚರ್ ವೇರಿಯೇಷನ್. ಸೊ ನಾವು ಅದಕ್ಕೋಸ್ಕರ ನಾವು ಏರ್ ಕೂಲರ್ ಕೂಡ ಕೊಟ್ಬಿಟ್ಟು ಸ್ವಲ್ಪ ಕೂಲಾಗಿಡ್ತಾ ಇದ್ದೀವಿ. ಇದು ರಾಯಚೂರು SP ಅರುಣಾಂಶು ಗಿರಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.